ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಈ ವಿಡಿಯೋದಲ್ಲಿ ಮಗು ಹುಟ್ಟಿದ ಮೇಲೆ ಯಾವ ಯಾವ ತಿಂಗಳಲ್ಲಿ ಹಲ್ಲು ಬಂದರೆ ಶುಭ, ಅದೃಷ್ಟ ಹಾಗೂ ಯಾವ ತಿಂಗಳಲ್ಲಿ ಹಲ್ಲು ಬಂದರೆ ತೊಂದರೆ ಎಂಬುದು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಏನನ್ನು ತಿಳಿಸಲಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಹಾಗೆ ಕೂಡ ಪರಿಹಾರವನ್ನು ಕೂಡ ಹೇಳಲಾಗಿದೆ. ಹುಟ್ಟಿದ ಮಗುವಿಗೆ ಹಲ್ಲು ಮೂಡಿದರೆ ಅದನ್ನು ಹಾಲುಗಲ್ಲು ಎನ್ನುವರು. ಈ ಸಮಯದಲ್ಲಿ ಮಗುವಿಗೆ ವಸ್ತು ನವೆ ಉಂಟು ಆಗುವುದು. ಮಗುವಿಗೆ ಹುಟ್ಟಿದ 1 ತಿಂಗಳಲ್ಲಿ ಹಲ್ಲು ಮೂಡಲು ಪ್ರಾರಂಭಿಸಿದರೆ ಅದು ತನ್ನ ಮನೆತನಕ್ಕೆ ಅಷ್ಟು ಶುಭವಲ್ಲ. ಮಗುವಿಗೆ 2ನೇ ತಿಂಗಳಲ್ಲಿ ಹಲ್ಲು ಮೂಡಲು ಪ್ರಾರಂಭಿಸಿದರೆ ತಾಯಿ ಹಾಗೂ ಅಜ್ಜಿ ಮನೆಗೆ ಕಷ್ಟ ಬರುವುದು. ಮಗುವಿಗೆ ಹುಟ್ಟಿದ 3 ತಿಂಗಳಲ್ಲಿ ಹಲ್ಲು ಮೂಡುವುದರಿಂದ ನೆಂಟರಿಷ್ಟರಲ್ಲಿ ದ್ವೇಷ ಬರುವುದು. 4ನೇ ತಿಂಗಳಲ್ಲಿ ಮಗುವಿಗೆ ಹಲ್ಲು ಮೂಡಿದರೆ ಕಷ್ಟದ ಮೇಲೆ ಕಷ್ಟ, ಸಮಸ್ಯೆ ಅಧಿಕವಾಗುವುದು. 5ನೇ ತಿಂಗಳಲ್ಲಿ ಮಗುವಿಗೆ ಹಲ್ಲು ಮೂಡಿದರೆ ಅತ್ಯಂತ ಶುಭಪ್ರದವು. ಹುಟ್ಟಿದ ಗಳಿಗೆ ಹಲ್ಲು ಮೂಡುವ ಗಳಿಗೆಯಿಂದ ಅದೃಷ್ಟವು ಹಣಕಾಸು, ವಾಹನ, ಜಮೀನು, ಭೂಮಿ ರೂಪವಾಗಿ ಬರುವುದು. 6ನೇ ತಿಂಗಳಲ್ಲಿ ಹಲ್ಲು ಮೂಡಲು ಪ್ರಾರಂಭಿಸಿದರೆ ಮಗುವಿಗೆ ಹಾಗೂ ತಾಯಿಗೆ ಆರೋಗ್ಯ ಸಮಸ್ಯೆ ಬರುವುದು. 7ನೇ ತಿಂಗಳಲ್ಲಿ ಮಗುವಿಗೆ ಹಲ್ಲು ಮೂಡಿದರೆ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ, ಜಗಳವು ಪ್ರಾರಂಭವಾಗುವುದು. 8ನೇ ತಿಂಗಳಲ್ಲಿ ಮಗುವಿಗೆ ಹಲ್ಲು ಮೂಡಿದರೆ ಇರುವ ಹಣಕಾಸು ನಷ್ಟವಾಗುವುದು. ಮನೆಯ ಸದಸ್ಯರಲ್ಲಿ ದಬ್ಬಾಳಿಕೆ, ಮನಸ್ಸಿಗೆ ಅಶಾಂತಿ ಉಂಟಾಗುವುದು, ಸಾಲಗಾರರ ಕಾಟ ಅಧಿಕವಾಗುವುದು. 9ನೇ ತಿಂಗಳಲ್ಲಿ ಮಗುವಿಗೆ ಹಲ್ಲು ಮೂಡಿದರೆ ಒಂದರ ಮೇಲೆ ಒಂದು ಆಕಸ್ಮಿಕ ರೋಗಗಳು ಬಿದ್ದು ಏಟು ಮಾಡಿಕೊಳ್ಳುವುದು. ಪದೇ ಪದೇ ನೀರು, ವಾತಾವರಣದಿಂದ ಆರೋಗ್ಯ ಸಮಸ್ಯೆ ಉಂಟಾಗುವುದು. ಇದಕ್ಕೆ ಪರಿಹಾರ ದೇವಸೇನಾನಿ ಶ್ರೀ ಬಾಲಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮಂಗಳವಾರ ವಿಭೂತಿ ಅಷ್ಟೋತ್ತರ ಮಾಡಿಸಿ ಕೆಂಪು ಹೂವುಗಳನ್ನು ಅರ್ಪಿಸುವುದು. ಶುಭಮಸ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.